ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಭಾರತೀಯ ನೌಕಾಪಡೆಯ ಮೊದಲ ತರಬೇತಿ ದಳವಾದ ಫಸ್ಟ್ ಟ್ರೈನಿಂಗ್ ಸ್ಕ್ವಾಡ್ರನ್ ದಕ್ಷಿಣ ಪೂರ್ವ ಏಷ್ಯಾ ರಾಷ್ಟ್ರಗಳಿಗೆ ದೀರ್ಘಾವಧಿ ತರಬೇತಿ ನಿಯೋಜನೆ ಲಾಂಗ್ ರೇಂಜ್ ಟ್ರೈನಿಂಗ್ ಡೆಪ್ಲಾಯ್ಮೆಂಟ್ಗೆ ಹೊರಡುತ್ತಿವೆ. ಈ ನಿಯೋಜನೆಗೆ ಭಾರತೀಯ ನೌಕಾಪಡೆಯ 3 ಯುದ್ಧ ನೌಕೆಗಳು ಮತ್ತು ಭಾರತೀಯ ಕರಾವಳಿ ರಕ್ಷಣಾ ಪಡೆಯ 1 ಹಡಗು ಭಾಗವಹಿಸುತ್ತಿವೆ. ಈ ನಿಯೋಜನೆ ಭಾರತದ ದಕ್ಷಿಣ ಪೂರ್ವ ಏಷ್ಯಾ ರಾಷ್ಟ್ರಗಳೊಂದಿಗೆ ನಿರಂತರ ಸಮುದ್ರ ಸಹಕಾರ, ಮೆರಿಟೈಮ್ ಡಿಪ್ಲೊಮಸಿ, ಗುಡ್ವಿಲ್ ಮತ್ತು ಪ್ರಾದೇಶಿಕ ಸಮುದ್ರ ಭದ್ರತೆಗೆ ಸಹಕಾರಿ ದೃಷ್ಟಿಕೋನವನ್ನು ಮತ್ತಷ್ಟು ಬಲಪಡಿಸುತ್ತದೆ ಎಂದು ರಕ್ಷಣಾ ಸಚಿವಾಲಯವು ತಿಳಿಸಿದೆ. ಈ ಲಾಂಗ್ ರೇಂಜ್ ಟ್ರೈನಿಂಗ್ ಡೆಪ್ಲಾಯ್ಮೆಂಟ್ನ ಮೂಲಕ ಭಾರತೀಯ ನೌಕಾಪಡೆ ತನ್ನ ತರಬೇತಿ ಶ್ರೇಷ್ಠತೆಗೆ ಹೆಚ್ಚಿನ ಒತ್ತು ನೀಡುತ್ತಿರುವುದನ್ನು ಸ್ಪಷ್ಟಪಡಿಸಿದೆ. ಈ ನಿಯೋಜನೆಯಲ್ಲಿ ಭಾಗವಹಿಸುವ ಪ್ರಮುಖ ಹಡಗುಗಳು ಎಂದರೆ INS ತೀರ್, INS ಶಾರ್ದೂಲ್, INS ಸುಜಾತ ಮತ್ತು ಭಾರತೀಯ ಕರಾವಳಿ ರಕ್ಷಣಾ ಪಡೆಗೆ ಸೇರಿದ ICG ಶಿಪ್ ಸಾರಥಿ. ಈ ಎಲ್ಲ ಹಡಗುಗಳು ಭಾರತೀಯ ನೌಕಾಪಡೆಯ 110ನೇ ಇಂಟಿಗ್ರೇಟೆಡ್ ಆಫೀಸರ್ಸ್ ಟ್ರೈನಿಂಗ್ ಕೋರ್ಸ್ IOTC ತರಬೇತಿಯ ಪಠ್ಯಕ್ರಮದ ಭಾಗವಾಗಿ ದಕ್ಷಿಣ ಪೂರ್ವ ಏಷ್ಯಾಕ್ಕೆ ಹೊರಡುತ್ತಿವೆ. ಈ ತರಬೇತಿ ನಿಯೋಜನೆಯ ವೇಳೆ ಫಸ್ಟ್ ಟ್ರೈನಿಂಗ್ ಸ್ಕ್ವಾಡ್ರನ್ ಸಿಂಗಾಪುರ, ಇಂಡೋನೇಷ್ಯಾ ಮತ್ತು ಥೈಲ್ಯಾಂಡ್ ದೇಶಗಳಲ್ಲಿ ನಿಯೋಜಿತವಾಗಿ ಪೋರ್ಟ್ ವಿಸಿಟ್ಗಳನ್ನು ನಡೆಸಲಿದೆ. 110ನೇ ಇಂಟಿಗ್ರೇಟೆಡ್ ಆಫೀಸರ್ಸ್ ಟ್ರೈನಿಂಗ್ ಕೋರ್ಸ್ನಲ್ಲಿ 6 ಅಂತಾರಾಷ್ಟ್ರೀಯ ಅಧಿಕಾರಿ ತರಬೇತಿದಾರರು ಭಾಗವಹಿಸುತ್ತಿದ್ದಾರೆ. ಇದು ಭಾರತೀಯ ನೌಕಾಪಡೆಯ ಸ್ನೇಹಪೂರ್ಣ ರಾಷ್ಟ್ರಗಳ ಸಾಮರ್ಥ್ಯ ವೃದ್ಧಿ ಮತ್ತು ವೃತ್ತಿಪರ ತರಬೇತಿಗೆ ನೀಡುತ್ತಿರುವ ಬದ್ಧತೆಯನ್ನು ತೋರಿಸುತ್ತದೆ. ಇದಕ್ಕೆ ಜೊತೆಗೆ ಭಾರತೀಯ ಸೇನೆ ಮತ್ತು ಭಾರತೀಯ ವಾಯುಪಡೆಯ ಸಿಬ್ಬಂದಿಯೂ ಈ ನಿಯೋಜನೆಯಲ್ಲಿ ಹಡಗಿನಲ್ಲಿ ಸೇರಿದ್ದಾರೆ. ಇದರಿಂದ 3 ಪಡೆಗಳ ನಡುವೆ ಜಾಯಿಂಟ್ನೆಸ್, ಒಗ್ಗಟ್ಟು ಮತ್ತು ಸಮನ್ವಯತೆ ಇನ್ನಷ್ಟು ಬಲಗೊಳ್ಳಲಿದೆ. ಈ ನಿಯೋಜನೆಯ ಮುಖ್ಯ ಉದ್ದೇಶವೇನೆಂದರೆ ಅಧಿಕಾರಿಗಳ ತರಬೇತಿದಾರರಿಗೆ ಸಂಪೂರ್ಣ ಕಾರ್ಯಾಚರಣಾತ್ಮಕ ಅನುಭವ ಮತ್ತು ವಿಭಿನ್ನ ಸಂಸ್ಕೃತಿಗಳ ಅರಿವನ್ನು ನೀಡುವುದು. ಅದೇ ಸಮಯದಲ್ಲಿ ಭಾರತದ ಆಕ್ಟ್ ಈಸ್ಟ್ ಪಾಲಿಸಿ ಮತ್ತು ಫ್ರೀ, ಓಪನ್ ಮತ್ತು ಇನ್ಕ್ಲೂಸಿವ್ ಇಂಡಿಯನ್ ಓಷನ್ ರೀಜನ್ ಎಂಬ ದೃಷ್ಟಿಕೋನಕ್ಕೆ ಅನುಗುಣವಾಗಿ ದಕ್ಷಿಣ ಪೂರ್ವ ಏಷ್ಯಾ ರಾಷ್ಟ್ರಗಳೊಂದಿಗೆ ಭಾರತದ ಸಮುದ್ರ ಸಂಪರ್ಕವನ್ನು ಮತ್ತಷ್ಟು ಗಟ್ಟಿಗೊಳಿಸುವುದು ಆಗಿದೆ. ಈ ಪೋರ್ಟ್ ವಿಸಿಟ್ಗಳ ಸಮಯದಲ್ಲಿ ಆತಿಥೇಯ ದೇಶಗಳ ನೌಕಾಪಡೆ ಮತ್ತು ಸಮುದ್ರ ಸಂಸ್ಥೆಗಳೊಂದಿಗೆ ಹಲವಾರು ವೃತ್ತಿಪರ ಸಂವಹನಗಳು, ತರಬೇತಿ ಚಟುವಟಿಕೆಗಳು ಮತ್ತು ಸಹಕಾರಿ ಕಾರ್ಯಕ್ರಮಗಳು ನಡೆಯಲಿವೆ. ಇವುಗಳಲ್ಲಿ ಸ್ಟ್ರಕ್ಚರ್ಡ್ ಟ್ರೈನಿಂಗ್ ಎಕ್ಸ್ಚೇಂಜಸ್, ಕ್ರಾಸ್ ಡೆಕ್ ವಿಸಿಟ್ಸ್, ಸಬ್ಜೆಕ್ಟ್ ಮ್ಯಾಟರ್ ಎಕ್ಸ್ಪರ್ಟ್ ಜೊತೆ ಸಂವಾದ, ಜಾಯಿಂಟ್ ಮೆರಿಟೈಮ್ ಪಾರ್ಟ್ನರ್ಶಿಪ್ ಎಕ್ಸಸೈಸ್ ಒಳಗೊಂಡಿರಲಿವೆ. ಈ ಎಲ್ಲ ಚಟುವಟಿಕೆಗಳ ಉದ್ದೇಶ ಪರಸ್ಪರ ನಂಬಿಕೆ ಮತ್ತು ಅರ್ಥಗರ್ಭಿತ ಸಹಕಾರವನ್ನು ಹೆಚ್ಚಿಸುವುದು ಮತ್ತು ಸಮುದ್ರದಲ್ಲಿ ಅನುಸರಿಸುವ ಬೆಸ್ಟ್ ಪ್ರಾಕ್ಟೀಸ್ಗಳ ವಿನಿಮಯವನ್ನು ಉತ್ತೇಜಿಸುವುದು ಆಗಿದೆ. ಬೆಳಗಾವಿ ಮೂಲದ ಏರೋಸ್ಪೇಸ್ ಮತ್ತು ರಕ್ಷಣಾ ಸ್ಟಾರ್ಟಪ್ ಕಾರ್ಬೈನ್ ಸಿಸ್ಟಮ್ಸ್ ಭಾರತದ ರಕ್ಷಣಾ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಮಹತ್ವದ ಮೈಲುಗಲ್ಲೊಂದನ್ನು ಶಾಂತವಾಗಿ ಸಾಧಿಸಿದೆ. ಈ ಕಂಪನಿ ತನ್ನ ಮೊದಲ ಡೈರೆಕ್ಟೆಡ್ ಎನರ್ಜಿ ವೆಪನ್ DEW ಪ್ರೊಟೋಟೈಪ್ ಅನ್ನು ಯಶಸ್ವಿಯಾಗಿ ಒಳಾಂಗಣ ಪರೀಕ್ಷೆ ನಡೆಸಿರುವುದು ಪ್ರಕಟಿಸಿದೆ. ಈ ಶಸ್ತ್ರ ವ್ಯವಸ್ಥೆಗೆ HARA MK1 ಎಂದು ಹೆಸರಿಡಲಾಗಿದೆ. ಹರ ಎಂದರೆ ಹೈಪರ್ ಆಂಪ್ಲಿಫಿಕೇಶನ್ ರೇಡಿಯಂಟ್ ಅರ್ರೇ. ಇದು ಭಾರತದ ಇತಿಹಾಸದಲ್ಲೇ ಖಾಸಗಿ ಸ್ಟಾರ್ಟಪ್ ಒಂದರಿಂದ ಸಂಪೂರ್ಣವಾಗಿ ಅಭಿವೃದ್ಧಿಪಡಿಸಲಾದ ಮೊದಲ ಡೈರೆಕ್ಟೆಡ್ ಎನರ್ಜಿ ವೆಪನ್ನ ಪ್ರೊಟೋಟೈಪ್ ಎಂದು ಪರಿಗಣಿಸಲಾಗುತ್ತಿದೆ. ಕಾರ್ಬೈನ್ ಸಿಸ್ಟಮ್ಸ್ ನೀಡಿರುವ ಮಾಹಿತಿಯ ಪ್ರಕಾರ ಹರ MK1 ಒಂದು 10 ಕಿಲೋವ್ಯಾಟ್ ವರ್ಗದ ಲೇಸರ್ ವೆಪನ್ ಪ್ರೊಟೋಟೈಪ್ ಆಗಿದ್ದು
ಇದರ ಪರಿಣಾಮಕಾರಿ ಕಾರ್ಯಾಚರಣೆಯ ವ್ಯಾಪ್ತಿ ಸುಮಾರು 1-2 ಕಿಲೋಮೀಟರ್ಗಳಷ್ಟಿದೆ. ಈ ವ್ಯವಸ್ಥೆಯನ್ನು ಕಂಪನಿ ತನ್ನದೇ ಆದ CBC ತಂತ್ರಜ್ಞಾನದ ಮೇಲೆ ವಿನ್ಯಾಸಗೊಳಿಸಿದೆ. ಇದಕ್ಕೆ ಜೊತೆಯಾಗಿ ಸಂಸ್ಥೆಯೇ ಅಭಿವೃದ್ಧಿಪಡಿಸಿದ ಬೀಮ್ ಶೇಪಿಂಗ್ ತಂತ್ರಜ್ಞಾನಗಳನ್ನು ಬಳಸಲಾಗಿದೆ. ಬೀಮ್ ಕ್ವಾಲಿಟಿ, ಡ್ಯೂಟಿ ಸೈಕಲ್ ಅಥವಾ ಥರ್ಮಲ್ ಮ್ಯಾನೇಜ್ಮೆಂಟ್ ಕುರಿತಾದ ಸಂಪೂರ್ಣ ತಾಂತ್ರಿಕ ವಿವರಗಳನ್ನು ಕಂಪನಿ ಇನ್ನೂ ಬಹಿರಂಗಪಡಿಸಿಲ್ಲ. ಆದರೆ ಯಶಸ್ವಿ ಒಳಾಂಗಣ ಪರೀಕ್ಷೆ ಎಂದರೆ ವಿದ್ಯುತ್ ಉತ್ಪಾದನೆ, ಬೀಮ್ ಕಂಟ್ರೋಲ್, ಆಪ್ಟಿಕಲ್ ಸ್ಟೆಬಿಲಿಟಿ ಹೆಚ್ಚು ಕಡಿಮೆ ಕಾರ್ಯಾಚರಣಾ ಮಟ್ಟಕ್ಕೆ ತಲುಪಿವೆ ಎಂಬುದನ್ನು ಸ್ಪಷ್ಟವಾಗಿ ಸೂಚಿಸುತ್ತದೆ. ಈ ಘೋಷಣೆಯೊಂದಿಗೆ ಕಾರ್ಬೈನ್ ಸಿಸ್ಟಮ್ಸ್ ಈಗ ಜಗತ್ತಿನಾದ್ಯಂತ ಇರುವ ಕೆಲವು ಅತ್ಯಂತ ವಿಶೇಷ ಸ್ಟಾರ್ಟಪ್ಗಳ ಪಟ್ಟಿಗೆ ಸೇರಿದೆ. ಈ ಕ್ಷೇತ್ರವನ್ನು ಸಾಮಾನ್ಯವಾಗಿ ದೊಡ್ಡ ರಕ್ಷಣಾ ಕಂಪನಿಗಳು ಮತ್ತು ಸರ್ಕಾರಿ ಸಂಶೋಧನಾ ಸಂಸ್ಥೆಗಳು ಆಳ್ವಿಕೆ ಮಾಡುತ್ತಿವೆ. ಇಂತಹ ಪರಿಸ್ಥಿತಿಯಲ್ಲಿ ಒಂದು ಖಾಸಗಿ ಭಾರತೀಯ ಸ್ಟಾರ್ಟಪ್ ಮೊದಲ ತತ್ವಗಳಿಂದಲೇ ಸ್ಕೇಲೆಬಲ್ ಹೈ ಎನರ್ಜಿ ಲೇಸರ್ ಪ್ಲಾಟ್ಫಾರ್ಮ್ ನಿರ್ಮಿಸಲು ಪ್ರಯತ್ನಿಸುತ್ತಿರುವುದು ತಂತ್ರಜ್ಞಾನಗಳ ದೃಷ್ಟಿಯಿಂದ ಅತ್ಯಂತ ಮಹತ್ವದ ಬೆಳವಣಿಗೆ ಆಗಿದೆ. ಡೈರೆಕ್ಟೆಡ್ ಎನರ್ಜಿ ವೆಪನ್ಗಳು ಭವಿಷ್ಯದ ಯುದ್ಧಗಳಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸುವ ಶಸ್ತ್ರಾಸ್ತ್ರ ವ್ಯವಸ್ಥೆಗಳಾಗಿವೆ, ಏಕೆಂದರೆ ಇವು ಬೆಳಕಿನ ವೇಗದಲ್ಲಿ ದಾಳಿ ಮಾಡುತ್ತವೆ. ಪ್ರತಿ ಶೂಟ್ಗೆ ವೆಚ್ಚ ಬಹಳ ಕಡಿಮೆ, ಡೀಪ್ ಮ್ಯಾಗಝೀನ್ ಕೇಪಬಿಲಿಟಿಯನ್ನು ಹೊಂದಿವೆ, ಅಂದರೆ ವಿದ್ಯುತ್ ಲಭ್ಯವಿರುವವರೆಗೂ ಗುಂಡು ಮುಗಿಯುವುದಿಲ್ಲ. ಈ ಕಾರಣಗಳಿಂದಲೇ ಕೌಂಟರ್ UAS ಡ್ರೋನ್ ವಿರೋಧಿ ವ್ಯವಸ್ಥೆಗಳು, ಪಾಯಿಂಟ್ ಡಿಫೆನ್ಸ್, ಪ್ರಿಸಿಷನ್ ಎಂಗೇಜ್ಮೆಂಟ್ ಪಾತ್ರಗಳಿಗೆ DEWಗಳನ್ನು ಭವಿಷ್ಯದ ನಿರ್ಣಾಯಕ ಆಯುಧಗಳೆಂದು ಪರಿಗಣಿಸಲಾಗುತ್ತಿದೆ. ಕಾರ್ಬೈನ್ ಸಿಸ್ಟಮ್ಸ್ ಅನ್ನು 2023ರಲ್ಲಿ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ ಗಿರೀಶ್ ಜೋಶಿ, ಮೆಟೀರಿಯಲ್ಸ್ ಸೈಂಟಿಸ್ಟ್ ಕೇದಾರ್ ಜೋಶಿ ಸ್ಥಾಪಿಸಿದ್ದಾರೆ. ಆರಂಭದಲ್ಲಿ ಈ ಕಂಪನಿ ತನ್ನನ್ನು ಹೈ ಎನರ್ಜಿ ಲೇಸರ್ ಬೇಸ್ಡ್ ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ ಮೇಲೆ ಕೇಂದ್ರೀಕರಿಸಿದ ಒಂದು ಅಡ್ವಾನ್ಸ್ಡ್ ಮ್ಯಾನುಫ್ಯಾಕ್ಚರಿಂಗ್ ಸಂಸ್ಥೆಯಾಗಿ ಪರಿಚಯಿಸಿತ್ತು. ಅವರ ಆರಂಭಿಕ ಪ್ಲಾಟ್ಫಾರ್ಮ್ಗಳು AI ಆಧಾರಿತ ಮಾನಿಟರಿಂಗ್ ಮತ್ತು ಕಂಟ್ರೋಲ್ ಸಿಸ್ಟಮ್ಸ್ ಹೊಂದಿದ್ದು, ಲೇಸರ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಕ್ರಿಯೆಯಲ್ಲಿ ಹೆಚ್ಚು ಸ್ಥಿರತೆ, ದೋಷ ಪತ್ತೆ, ರಿಪೀಟಬಿಲಿಟಿ ಸಾಧಿಸಲು ವಿನ್ಯಾಸಗೊಳಿಸಲಾಗಿತ್ತು. ಈ ಮ್ಯಾನುಫ್ಯಾಕ್ಚರಿಂಗ್ ಹಿನ್ನೆಲೆ ಕಾರ್ಬೈನ್ ಸಿಸ್ಟಮ್ಸ್ಗೆ ಡೈರೆಕ್ಟೆಡ್ ಎನರ್ಜಿ ವೆಪನ್ ಕ್ಷೇತ್ರಕ್ಕೆ ಪ್ರವೇಶ ಪಡೆಯಲು ಒಂದು ಬಲವಾದ ತಾಂತ್ರಿಕ ನೆಲೆಯನ್ನು ಒದಗಿಸಿದೆ, ಏಕೆಂದರೆ ಹೈ ಎನರ್ಜಿ ಲೇಸರ್ ಮ್ಯಾನುಫ್ಯಾಕ್ಚರಿಂಗ್ ಮತ್ತು DEW ವ್ಯವಸ್ಥೆಗಳು ಹಲವು ಸಾಮಾನ್ಯ ಸವಾಲುಗಳನ್ನು ಹೊಂದಿವೆ. ಉದಾಹರಣೆಗೆ ಬೀಮ್ ಕೊಹೆರೆನ್ಸ್, ಥರ್ಮಲ್ ಕಂಟ್ರೋಲ್, ಆಪ್ಟಿಕಲ್ ಅಲೈನ್ಮೆಂಟ್, ಪವರ್ ಕಂಡೀಷನಿಂಗ್. ಈ ಅನುಭವಗಳನ್ನು ಬಳಸಿಕೊಂಡು ಯಾವುದೇ ಟರ್ನ್ಕಿ ಇಂಪೋರ್ಟೆಡ್ ಸಬ್ಸಿಸ್ಟಮ್ಸ್ಗಳ ಮೇಲೆ ಅವಲಂಬಿಸದೆ ಕಾರ್ಬೈನ್ ಸಿಸ್ಟಮ್ಸ್ DEW ಕ್ಷೇತ್ರಕ್ಕೆ ವೇಗವಾಗಿ ಪ್ರವೇಶ ಪಡೆದಿರುವುದು ಸ್ಪಷ್ಟವಾಗಿದೆ. ಹರಾ MK1 ಇನ್ನೂ ಕೇವಲ ನಿಯಂತ್ರಿತ ಒಳಾಂಗಣ ಪರಿಸರದಲ್ಲಿ ಪ್ರದರ್ಶಿಸಲಾದ ಒಂದು ಪ್ರೋಟೋಟೈಪ್ ಆಗಿದ್ದರೂ ಇದರ ತಂತ್ರಯುಕ್ತ ಮಹತ್ವ ಅಪಾರವಾಗಿದೆ. ಇದುವರೆಗೆ ಭಾರತದ DEW ಅಭಿವೃದ್ಧಿ ಕ್ಷೇತ್ರದಲ್ಲಿ ಮುಖ್ಯವಾಗಿ ಸರ್ಕಾರಿ ಲ್ಯಾಬೋರೇಟರಿಗಳು ಮತ್ತು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಮಾತ್ರ ಸಕ್ರಿಯವಾಗಿದ್ದವು. ಆದರೆ ಒಂದು ಖಾಸಗಿ ಸಂಸ್ಥೆಯ ವಿಶ್ವಾಸಾರ್ಹ ಪ್ರವೇಶ ಇನೋವೇಷನ್ ಮಾರ್ಗಗಳನ್ನು ವೈವಿಧ್ಯಗೊಳಿಸಬಹುದು, ಡೆವಲಪ್ಮೆಂಟ್ ಸಮಯವನ್ನು ಕಡಿಮೆ ಮಾಡಬಹುದು, ಭವಿಷ್ಯದ ಏರ್ ಡಿಫೆನ್ಸ್ ಮತ್ತು ಬ್ಯಾಟಲ್ ಫೀಲ್ಡ್ ಸರ್ವೈವಬಿಲಿಟಿಗೆ ಅತ್ಯಂತ ಅಗತ್ಯವಾದ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನು ತರುವ ಸಾಧ್ಯತೆ ಹೊಂದಿದೆ. ಮುಂದೆ ಕಾರ್ಬೈನ್ ಸಿಸ್ಟಮ್ಸ್ ಎದುರಿಸಬೇಕಾದ ಪ್ರಮುಖ ಸವಾಲುಗಳು 10 ಕಿಲೋವ್ಯಾಟ್ಗಿಂತ ಹೆಚ್ಚಿನ ಪವರ್ ಮಟ್ಟಕ್ಕೆ ಸ್ಕೇಲ್ ಮಾಡುವುದು, ಔಟ್ಡೋರ್ ಪರಿಸರದಲ್ಲಿ ಸಸ್ಟೈನ್ಡ್ ಆಪರೇಷನ್ಸ್ಗಳನ್ನು ಪ್ರದರ್ಶಿಸುವುದು, ನೈಜ ಥ್ರೆಟ್ಗಳ ಮೇಲೆ ಟಾರ್ಗೆಟ್ ಎಫೆಕ್ಟಿವ್ನೆಸ್ ಸಾಬೀತುಪಡಿಸುವುದು, ಟ್ರ್ಯಾಕಿಂಗ್, ಕ್ಯೂಯಿಂಗ್ ಮತ್ತು ಫೈಲ್ ಕಂಟ್ರೋಲ್ ವ್ಯವಸ್ಥೆಗಳೊಂದಿಗೆ ಸಂಪೂರ್ಣ ಇಂಟಿಗ್ರೇಷನ್ ಅನ್ನು ಸಾಧಿಸುವುದು. ಈ ಎಲ್ಲ ಹಂತಗಳನ್ನು ಕಂಪನಿ ಯಶಸ್ವಿಯಾಗಿ ದಾಟಿದರೆ ಹರಾ ಒಂದು ಟೆಕ್ನಾಲಜಿ ಡೆಮಾನ್ಸ್ಟ್ರೇಟರ್ನಿಂದ ಭವಿಷ್ಯದ ಕೌಂಟರ್ ಡ್ರೋನ್ ಅಥವಾ ಪಾಯಿಂಟ್ ಡಿಫೆನ್ಸ್ ಸೊಲ್ಯೂಷನ್ ಆಗಿ ವಿಕಸನಗೊಳ್ಳುವ ಸಂಪೂರ್ಣ ಸಾಧ್ಯತೆ ಇದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ
ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.